ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದೇ ತಿಂಗಳ 18ರಿಂದ ಶಾಸಕರ ವಿದೇಶ ಪ್ರವಾಸ ವಿಚಾರ. ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಗೊತ್ತಿಲ್ಲ. ನಾನು ಶಾಸಕರನ್ನ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಪಶು ಸಂಗೋಪನೆ ಸಚಿವ ವೆಂಕಟೇಶ್ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಶಾಸಕರ ಪ್ರವಾಸಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಸ್ವಂತ ದುಡ್ಡಲ್ಲಿ ಪ್ರವಾಸಕ್ಕೆ ಹೋಗೋದಕ್ಕೆ ಯಾರ ಅನುಮತಿಯೂ ಬೇಕಿಲ್ಲ. ಶಾಸಕರು ಅವರ ಖರ್ಚಿನಲ್ಲಿ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಅವ್ರ ದುಡ್ಡಲ್ಲಿ ಹೋಗೋದಕ್ಕೆ ಯಾಕೆ ಭಯ? ನಮ್ಮ ಇಲಾಖೆ ಹೆಸರು ಯಾಕೆ ಬಳಸ್ತಾ ಇದ್ದಾರೋ ಗೊತ್ತಿಲ್ಲ. ನಾನು ಸಿಎಂ ಒಂದೇ ಜಿಲ್ಲೆಯವರು, ಅದಕ್ಕೆ ಈ ರೀತಿ ಆಪ್ತರು ಅಂದರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ವೆಂಕಟೇಶ್. ಬೆಂಗಳೂರಿನಲ್ಲಿ ಪಶು ಸಂಗೋಪನೆ ಸಚಿವ ವೆಂಕಟೇಶ್ ಅವರ ಹೇಳಿಕೆ ಇದು. ಈಗಾಗಲೇ ಒಂದಷ್ಟು ಶಾಸಕರು ವಿದೇಶಕ್ಕೆ ಪ್ರವಾಸಕ್ಕೆ ಹೋಗ್ತಾರೆ ಎನ್ನುವಂಥ ವಿಚಾರ ಒಂದಷ್ಟರ ಮಟ್ಟಿಗೆ ವಿವಾದವನ್ನು ಸೃಷ್ಟಿ ಮಾಡುವಂತಿದೆ. ಒಂದು ಕಡೆ ರಾಜ್ಯದಲ್ಲಿ ನಾಯಕತ್ವ ಗೊಂದಲದ ಜಟಾಪಟಿ ನಡೀತಾ ಇದೆ. ಒಂದು ಕಡೆ ಇಲ್ಲಿ ಎಲ್ಲರೂ ಫಾರಿನ್ ಟ್ರಿಪ್ಗೆ ಒಂದಷ್ಟು ಜನ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಅದರಲ್ಲಿ ಯಾರೆಲ್ಲ ಅಂದರೆ ಅಲ್ಲಮ್ಮ ಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಶಾಸಕ, ಇನ್ನು ಬಸನಗೌಡ ದದ್ದಲ್ ರಾಯಚೂರು ಗ್ರಾಮಾಂತರ ಶಾಸಕ, ಇವರಿಗೆಲ್ಲ ಫಾರಿನ್ ಟಿಕೆಟ್ ಅದು ಅವ್ರವ್ರ ಸ್ವಂತ ದುಡ್ಡಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಒಂದಷ್ಟು ಪ್ರಶ್ನೆಗಳು. ಬಸವನಗೌಡ ತುರ್ಬಿಹಾಳ್ ಮಸ್ಕಿ ಶಾಸಕ ಇದೇ ತಿಂಗಳ 18ರಿಂದ ಶಾಸಕರು ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಕೃಷ್ಣಮೂರ್ತಿ ಕೊಳ್ಳೇಗಾಲ ಶಾಸಕ. ಹಾಗಾಗಿ ಇಲ್ಲಿ ಅವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಇದರಲ್ಲಿ ಪಶುಸಂಗೋಪನಾ ಇಲಾಖೆ ಸಚಿವರಾದಂಥ ಕೆ ವೆಂಕಟೇಶ್ ಇದೀಗ ಒಂದಷ್ಟು ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಚಾಮರಾಜನಗರದಿಂದ ಪುಟ್ಟರಂಗ ಶೆಟ್ಟಿ, ಜೊತೆಗೆ ಅನಿಲ್ ಚಿಕ್ಕಮಾದು, HD ಕೋಟೆ ಶಾಸಕ, ಹೀಗೆ ಒಂದು 10 ಶಾಸಕರು ಈಗ ಫಾರಿನ್ ಟ್ರಿಪ್ಪನ್ನೇನೋ ಕೈಗೊಳ್ತಾ ಇದ್ದಾರೆ. ಆದರೆ ಇದು ಅವ್ರವ್ರ ದುಡ್ಡಲ್ಲಿ ಅವ್ರವ್ರ ಪರ್ಸ್ನಲಾಗಿ ಹೋಗ್ತಾರೆ ಬಿಡ್ರಿ ಅಂತ ಒಂದಷ್ಟು ಜನ ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನೊಂದಷ್ಟು ಜನ ಇಲ್ಲ ಇದು ಉದ್ದೇಶಪೂರ್ವಕವಾಗಿ ಹೋಗ್ತಾ ಇರೋದು ಅಂತ ಒಂದಷ್ಟು ಜನ. ಹಾಗಾಗಿ ಇದು ಒಂದು ಹಂತದಲ್ಲಿ ವಿವಾದವನ್ನು ಸೃಷ್ಟಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವೆಂಕಟೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಯಾಕೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇದೆ, ನನಗೂ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಎಲ್ಲೂ ಟೂರಿಗೆ ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ಇದನ್ನು ಯಾಕೆ ನಮ್ಮ ಇಲಾಖೆ ಬಗ್ಗೆ ನನ್ನ ನೇತೃತ್ವದಲ್ಲಿ ಹೋಗ್ತಾರೆ ಅಂತ ಈ ಥರ ಹೇಳಿಕೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಪುಟ್ಟರಂಗ ಹೇಳಿಕೆ ಕೊಟ್ಟವ್ರೆ ಅಂತ ನನಗೆ ಹೇಳಿದೆ. ನಾನು ನೆನ್ನೆ ಸಂಜೆ ಅವರು ಮಾತಾಡಿ, ಏನು ರೀ ನೀವು ಯಾಕಪ್ಪ ಈ ಥರ ಹೇಳಿದ್ಯಾ, ಕೇಳಿದ್ರು ಹೇಳ್ಬಿಟ್ಟೆ ಅಂತ ಅಂದರೆ ಹೆಂಗೈತೆ ಹೇಳ್ಬಿಟ್ರಿ, ಯಾವ ಥರ ಅದರಿಂದ ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಟೂರಿಗೆ ಕಳಿಸ್ತಾ ಇಲ್ಲ ಏನೋ. ಮತ್ತು ಇದು ಈ ಟೂರ್ಗೂ ಲೀಡರ್ಶಿಪ್ಪು ನನ್ನ ಲೀಡರ್ಶಿಪ್ ಏನಿಲ್ಲ. ಇದರಲ್ಲಿ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಏನಾಯ್ತು ಅಂತಂದರೆ ಎಲ್ಲ ಸೀನಿಯರ್ MLAs ಎಲ್ಲ ಸೇರಿಕೊಂಡು 4 ಸಲ 5 ಸಲ ಗೆದ್ದಂಥವ್ರು ಎಲ್ಲರೂ ಟೂರ್ ಹೋಗೋಣ ಅಂತೆಲ್ಲ ಅವೆಲ್ಲ ಚರ್ಚೆ ಮಾಡ್ತಿದ್ರು. ಆ ಚರ್ಚೆಯಲ್ಲಿ ನಾನು ಭಾಗವಹಿಸಿದ್ದೆ. ನೀವು ಬನ್ನಿ ಅಂತೇಳಿ ನನಗೆ ಒತ್ತಾಯ ಮಾಡೋರು. ನೋಡೋಣ ಸಾಧ್ಯ ಆದರೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಾನು ಈಗ ಯಾವ ಟೂರು ಹೋಗ್ತಾ ಇಲ್ಲ. ನಾನು ಏನೋ MLA ಅವರು ಅವ್ರವ್ರ ಇಚ್ಛೆ ಪ್ರಕಾರ ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ನನಗೆ ಈ ಟೂರ್ಗೂ ಬೇರೆಯವ್ರಿಗೆ ಯಾರಿಗೂ ಸಂಬಂಧ, ನನಗೂ ಸಂಬಂಧ ಇಲ್ಲ, ಯಾವ ಮುಖಂಡರಿಗೂ ಸಂಬಂಧ ಇಲ್ಲ. ಆಮೇಲೆ ನನಗೆ ಒಂದು ಪ್ರಶ್ನೆ ಕಾಡೋದು ಏನಂದರೆ, ಈಗ MLAಗಳು ಎಲ್ಲರೂ ಟೂರ್ ಹೋಗ್ಬೇಕು ಅಂದರೆ ಯಾರು ಪರ್ಮಿಷನ್ ತಗೋಬೇಕು? ಯಾರು ಪರ್ಮಿಷನ್ ಆಗತ್ತೆ? ಯಾವ ಸ್ವಂತ ದುಡ್ಡಲ್ಲಿ ಟೂರ್ ಮಾಡೋಕ್ಕೆ ಯಾರು ಪರ್ಮಿಷನ್ ಅಗತ್ಯ ಇದೆ? ಅದರಿಂದ ಈ ಚರ್ಚೆಗೆ ನಾನು ಅದಕ್ಕೆ ನೆನ್ನೆಯಿಂದ TV ಹೇಳ್ತಾ ಇದ್ದೆ ನೋಡಿ, ನಾನು ನಿಮ್ಮ ಮೇಲೆ ಹೇಳೋಣ ವಿಚಾರ ಅಂತ ಬಂದೆ. ನಮ್ಮ ಇಲಾಖೆಯಿಂದ ನಾನು ಯಾರನ್ನೂ ಎಲ್ಲಿಗೂ ಕಳಿಸ್ತಾ ಇಲ್ಲ. ಅವರು ನನ್ನ ವಿಶ್ವಾಸಿಗಳು ಭಾಳ ಜನ MLAಗಳು ಹೋಗ್ತಾ ಇರೋರು ನನ್ನನ್ನು ಕರೆದಿದ್ರು. ಅದಕ್ಕೆ ನಾನು ನೋಡೋಣ ಅಂತ ಹೇಳಿದೆ. ಬಟ್ ನಾನು ಹೋಗ್ತಾ ಇಲ್ಲ. ನಾನು ಏನೋ ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಸ್ವಂತ ದುಡ್ಡಿನ ಹೋಗ್ತಾ ಇದ್ದಾರೆ. ಅದಕ್ಕೆ ನೋಡ್ರಿ, ನಾನು ಒಂದು ನಿಮಿಷ ಇದೆ ನೋಡಿ, ಈಗ ಪಾರ್ಟಿ ಪಂಗಡ ನಾನು ಹೇಳಕ್ಕೆ ಬರೋಲ್ಲ. CM ಜೊತೆ ಇರೋರು ಇದ್ದಾರೋ, DCM ಜೊತೆ ಇರೋರು ನನ್ನ ಜೊತೆ ಇದ್ದಾರೋ, ನಾವು ಹೇಳೋಕ್ಕಾಗತ್ತಾ? ಇಟ್ಸ್ ನಾಟ್ ಕರೆಕ್ಟ್. ಏನೋ ಅವ್ರ MLAಗಳು ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಖರ್ಚಲ್ಲಿ ಹೋಗ್ತಾ ಇದ್ದಾರೆ. ನನಗೆ ಇನ್ನೊಂದು ಏನು, ಯಾಕೆ ಅವ್ರು ಭಯ ಆಗಿಬಿಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ನಾವು ನಮ್ಮ ದುಡ್ಡಲ್ಲಿ ಹೋಗ್ತೀವಿ ಅಂತ ಹೇಳೋಕ್ಕೆ ಅವ್ರಿಗೆ ಯಾಕೆ ಭಯ? ನನಗೂ ಅರ್ಥ ಆಗ್ತಾ ಇಲ್ಲ. ಸರ್ಕಾರದ ಇಲಾಖೆಯಿಂದ ಕಳಿಸೋ ಪ್ರಶ್ನೆ ಇಲ್ಲ. ನಾವು ನಮ್ಮ ಇಲಾಖೆಯಿಂದ ಕಳಿಸ್ತಾ ಇಲ್ಲ. ಇವನ್ ನಾನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸ್ವಾಮಿ. ಸ್ವಾಮಿ, ಗಮನಿಸೋದಾದರೆ ಒಂದಷ್ಟು ಜನ ಶಾಸಕರು ವಿದೇಶಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಒಂದಷ್ಟು ರಾಜಕೀಯ ಜಟಾಪಟಿಗೂ ಈಗ ಕಾರಣ ಆಗ್ತಾ ಇದೆ. ಹಲವಾರು ಸ್ಟೇಟ್ಮೆಂಟ್ಗಳು ಬರುತ್ತೆ. ಇದು ಅವ್ರವ್ರ ದುಡ್ಡಲ್ಲಿ ಅವ್ರವ್ರು ಹೋಗಿದ್ರೆ ತಡೆಯೋದಕ್ಕೆ ನಾವು ಯಾರು ಅಂತ. ಈ ಒಂದು ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಾದರೆ. ಅಮೃತ, CM ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಕಾವೇರ್ತಿರುವ ಬೆನ್ನಲ್ಲೇ ಶಾಸಕರ ವಿದೇಶ ಪ್ರವಾಸ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹಲವು ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾರ ಬಣ ಮಾಡಿಕೊಂಡು ಆ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಎಂಬ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಪಶುಸಂಗೋಪನಾ ಸಚಿವರಾದಂತ ವೆಂಕಟೇಶ್ ಅವರೇ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಅಂದ್ರೆ ನಮ್ಮ ಇಲಾಖೆಯಿಂದ 4-5 ಜನ ಹೋಗ್ಬೇಕು ಅಂತ ಸದನದ ಸಮಯದಲ್ಲಿ ಚರ್ಚೆ ಮಾಡಿದ್ವು.
ಅದು ಅಧ್ಯಯನ ಪ್ರವಾಸ ಆಗಿತ್ತು. ಹಾಗಾಗಿ ಒಂದಿಷ್ಟು ಶಾಸಕರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಚರ್ಚೆ ಆಗಿತ್ತು. ಆದ್ರೆ ವೈಯಕ್ತಿಕವಾಗಿ ಯಾರ್ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಮ್ಮ ಇಲಾಖೆಯಿಂದ ಅಷ್ಟು 22 ಜನರನ್ನು ಕರೆದುಕೊಂಡು ಹೋಗುವಷ್ಟು ಹಣ ಕೂಡ ನಮ್ಮ ಇಲಾಖೆ ಇಲ್ಲ ಎಂಬ ಸ್ಪಷ್ಟನೆಯನ್ನ ಖುದ್ದು ಪಶುಸಂಗೋಪನಾ ಸಚಿವರಾದಂತಹ ವೆಂಕಟೇಶ್ ಅವರೇ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಡಿದಾಟ ಜಾಸ್ತಿ ಆಗಿದೆ. ಆ ಸಿಎಂ ಆಪ್ತರು ಸೇರಿದಂತೆ ಡಿಸಿಎಂ ಆಪ್ತರು ತಮ್ಮದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ನಡುವೆ ಈ ವಿದೇಶಿ ಪ್ರವಾಸ ಕೂಡ ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ಚರ್ಚೆ ಆಗ್ತಿರುವ ಬೆನ್ನಲ್ಲೇ ಯಾಕೆ ವಿದೇಶಿ ಪ್ರವಾಸ ಹೋಗ್ತಾ ಇರೋದು ಕೂಡ ಸಾಕಷ್ಟು ಕಾವೇರ್ತಾ ಇರ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ರು. ನಿನ್ನೆ ಕೂಡ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಮಾತಾಡ್ಬೇಕಾದ್ರೆ ನಾವು ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಎಂಬ ಹೇಳಿಕೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ತಲ್ಲಣ ಮೂಡಿಸಿತ್ತು. ಯಾಕೆ ಪ್ರವಾಸ ಹೋಗ್ತಾ ಇರೋದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಯಾವ ಇಲಾಖೆಯಿಂದ ಅಂದ್ರೆ ಪಶುಸಂಗೋಪನೆ ಇಲಾಖೆಯಿಂದಲೇ ಎಲ್ಲರೂ ಕೂಡ ಪ್ರವಾಸ ಹೋಗ್ತಾ ಇದ್ದಾರೆ ಎಂಬುದು ಸಾಕಷ್ಟು ಚರ್ಚೆ ಆಗ್ತಾ ಇರ್ಬೇಕಾದ್ರೆ ಇವತ್ತು ಸಂಬಂಧಪಟ್ಟಂತ ಇಲಾಖಾ ಸಚಿವರೇ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಯಾರನ್ನೂ ಕೂಡ ಶಾಸಕರನ್ನ ವಿದೇಶಿ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ. ವೈಯಕ್ತಿಕವಾಗಿ ಹೋಗೋದಾದ್ರೆ ನಮ್ಗೆ ಯಾಕೆ ಹೇಳ್ತಾರೆ, ಅವರೇ ಹೋಗ್ತಾರೆ, ಅದಕ್ಕೂ ನಮ್ಮ ಇಲಾಖೆಗೂ ಯಾವ ರೀತಿಯ ಒಂದು ಸಂಬಂಧ ಇಲ್ಲ ಎಂಬ ರೀತಿಯಲ್ಲಿ ಇವತ್ತು ವಿದೇಶಿ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಶಾಸಕರ ವಿದೇಶಿ ಪ್ರವಾಸಕ್ಕೆ ಸಂಬಂಧಪಟ್ಟಂತಹ ಪಶುಸಂಗೋಪನಾ ಸಚಿವರಂತ ವೆಂಕಟೇಶ್ ಅವರು ಸ್ಪಷ್ಟನೆ ಕೊಟ್ಟಿರುವಂತದ್ದು. ಅಮೃತ. ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.